ಯಾದಗಿರಿ ನಗರದಲ್ಲಿ ಹಮ್ಮಿಕೊಂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಲಾರ್ಡ್ ಅವರಿಗೆ ಒಳ್ಳೆಯ ಖಾತೆ ಕೊಡಲಿ, ಅವರು ಮಾನವೀಯ ಕಾರ್ಯಕ್ರಮಕ್ಕೆ ಒಳ್ಳೆಯ ಖಾತೆ ಸಿಗುತ್ತದೆ. ಲಾರ್ಡ್ ಅವರು ಸಿಎಂ ಡಿಸಿಎಂ ಸ್ಥಾನ ತೆಗೆದುಕೊಂಡ್ರು ನಾನು ಬೇಡ ಅನ್ನೋದಿಲ್ಲ. ಅವರು ಕಾರ್ಮಿಕ ಸಚಿವ ಸ್ಥಾನದೊಂದಿಗೆ ಒಳ್ಳೆಯ ಸ್ಥಾನ ಸಿಗಲಿ. ಲಾರ್ಡ್ ಅವರು ಯಾವುದೇ ಖಾತೆ ತೆಗೆದುಕೊಂಡ್ರು ಸಹ ಕಾರ್ಮಿಕ ಇಲಾಖೆಗೆ ಅಟ್ಯಾಚ್ ಆಗಿರಲಿ ಅಂತ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ್ ಯಾದಗಿರಿಯಲ್ಲಿ ಹೇಳಿದ್ರು. ನವೆಂಬರ್ ಕ್ರಾಂತಿ ನಡುವೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರ ಅಚ್ಚರಿ ಮಾತುಗಳನ್ನ ಆಡಿದ್ದಾರೆ. ಸಚಿವ ಸಂತೋಷ್ ಲಾಡ್ಗೆ ಹಾಡಿ ಹೋಗಲಿದ್ದಾರೆ ಯಾದಗಿರಿಯಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಅವರು. ಯಾದಗಿರಿ ನಗರದಲ್ಲಿ ಹಮ್ಮಿಕೊಂಡ ಸ್ಮಾರ್ಟ್ ಕಾರ್ಡ್ ವಿತರಣೆ ಕಾರ್ಯಕ್ರಮದಲ್ಲಿ ಚೆನ್ನಾರೆಡ್ಡಿ ಮಾತನಾಡಿದ್ದು, ಲಾಡ್ ಅವರಿಗೆ ಒಳ್ಳೆಯ ಖಾತೆ ಕೊಡ್ಲಿ, ಅವರು ಮಾನವೀಯ ಕಾರ್ಯಕ್ಕೆ ಒಳ್ಳೆಯ ಖಾತೆ ಸಿಗುತ್ತದೆ. ಲಾಡ್ ಅವರು ಸಿಎಂ ಡಿಸಿಎಂ ಸ್ಥಾನ ತೆಗೆದುಕೊಂಡ್ರು ನಾನು ಬೇಡ ಅನ್ನೋದಿಲ್ಲ ಅಂತ ಕಾರ್ಮಿಕ ಸಚಿವ ಸ್ಥಾನದೊಂದಿಗೆ ಒಳ್ಳೆಯ ಸ್ಥಾನ ಸಿಗಲಿ. ಲಾಡ್ ಅವರು ಯಾವುದೇ ಖಾತೆ ತೆಗೆದುಕೊಂಡ್ರು ಕಾರ್ಮಿಕ ಇಲಾಖೆ ಅಟ್ಯಾಚ್ ಇರಲಿ ಅಂತ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಯಾದಗಿರಿಯಲ್ಲಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಹೆಚ್ಚಿನ ಉನ್ನತ ಮಟ್ಟದಲ್ಲಿ ಇರ್ತದೆ. ಆಮೇಲೆ ಮತ್ತೊಂದು ಹೇಳಿದ್ರು, ಸಚಿವರಿಗೆ ಒಳ್ಳೆಯ ಖಾತೆ ಕೊಡಲಿ, ನಾವು ಬೇಡ ಅನ್ನೋದಿಲ್ಲ. ಅವ್ರ ಪ್ರಯತ್ನ, ಅವ್ರ ಸರಳತೆ, ಅವ್ರ ಮಾನವೀಯತೆ ಒಳ್ಳೆಯ ಖಾತೆ ಸಿಗ್ತದೆ. ಆದ್ರೆ ಈ ಖಾತೆಯನ್ನು ಹುಡುಕೊಂಡು ಅವ್ರು ಕೊಡಬೇಕು. ಯಾಕಂದ್ರೆ ಈ ಕಾರ್ಮಿಕ ಖಾತೆ ಏನದ ಇವರಷ್ಟು ಒಳ್ಳೆಯದು ಯಾರು ನಿವಾಸವಲ್ಲ. ಬಡವರ ಪ್ರೀತಿ ವಿಶ್ವಾಸ ಇದ್ದಂಥ ವ್ಯಕ್ತಿ ಇವರು, ಇಂಥ ವ್ಯಕ್ತಿ ಸಿಗೋದು ಕಡಿಮೆ ಅಲ್ಲ. ಇವರು ಯಾವುದೇ ಖಾತೆ ತಗೊಳ್ಳಿ, ಮುಖ್ಯಮಂತ್ರಿ ತಗೊಳ್ಳಿ, ಉಪಮುಖ್ಯಮಂತ್ರಿ ತಗೊಳ್ಳಿ, ಅವ್ರ ಅನ್ನೋದು ಕಾರ್ಮಿಕ ಖಾತೆ ಅವ್ರ ಅಟ್ಯಾಚ್ ಇರ್ಬೇಕಂತೇಳಿ ನಾವು ವೈಯಕ್ತಿಕವಾಗಿ ಅವ್ರು ಹೇಳಿ ಇವತ್ತಿಲ್ಲ ನೋಡ್ರಿ. ಯಾವ ನಾವು ರಾಜಕೀಯದಲ್ಲಾಗಲಿ ಎಲ್ಲದಾಗಲಿ ಇದ್ದು ಜಗತ್ತಿನ ಜವಾಬ್ದಾರಿ ಕಾರ್ಡು ರೊಕ್ಕ ಕೊಟ್ಟರು ಜನ ಬರೋದಿಲ್ಲ, ಖರ್ಚಿಗೆ ಕೊಟ್ಟರು ಬರೋದಿಲ್ಲ. ಆದ್ರೆ ಇವತ್ತಿನಲ್ಲಿ ಯಾದಗಿರಿ ಜಿಲ್ಲೆ ಎಲ್ಲ ಆಟೋಗಳಾಗಲಿ, ಕಾರ್ಮಿಕ ಜನರ ಸದಸ್ಯರಾಗಲಿ, ಹೆಣ್ಮಕ್ಳು ತಾಯಿಯರಾಗಲಿ, ಬಿಡಿ ವರ್ಕರ್ಸ್ ಆಗಲಿ, ಯಾರೇ ಎಷ್ಟು ಜನ ಬಂದಿದ್ದಾರೆ ನೋಡ್ರಿ. ಅವ್ರು ಇನ್ನೊಂದು ಎಲ್ಲಿ ಮುಂದಲ್ಲಿ ಅದು ಕೈಗೆ ಅನ್ನೋದು ಮಿಷನ್ ಇರ್ತಾರೆ, ಕೈ ಬಿದ್ದು ಹಿಂಗೆ ಹೊಟ್ಟೆ ಕೆಳಗಿರೋದು. ಅಷ್ಟು ಸರಳತೆ ಮಂತ್ರಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಕ್ಕಿದ್ರು ಬಹಳ ಸಂತೋಷ. ಏನೇ ಇದ್ರು ಅವ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ಹೆಸರಿದೆ ಮತ್ತು ಅವರಿಂದ ಒಳ್ಳೆಯತನ ಎಲ್ಲ ನಮ್ಮ ಸಚಿವರು. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.